हेलो स्टूडेंट्स, गुड मॉर्निंग, सुप्रभात। स्टूडेंट्स, आज हिंदी परीक्षा है। सवेरे सवेरे आप सभी को शुभकामनाएं दे रहा हूँ। बेस्ट ऑफ लक। आप सभी को शुभ हो जाए और आप सभी हिंदी एग्ज़ाम अच्छी तरह से लिखिए। भगवान से यही कामना करता हूँ, भगवान से ಪ್ರಾರ್ಥನಾ करता हूँ। ಸ್ಟೂಡೆಂಟ್ಸ್, ಬೆಳಗಿನ ಜಾವ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಯಾವ ದೇವರು ನಿಮಗೆ ಇಷ್ಟನೋ ಆ ದೇವರು ನೆನೆಸ್ಕೊಳ್ಳಿ, ಪೂಜೆ ಮಾಡಿ, ಒಳ್ಳೆ ನೆನಪಿನ ಶಕ್ತಿ ಬಂದುಬಿಡುತ್ತೆ। ನೀಟಾಗಿ ಎಕ್ಸಾಮ್ ಹಾಲ್ ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೆದ್ಬಿಡಿ। ಒಂದು ಕ್ವಶನ್ ಆನ್ಸರ್ ಬಿಡಬೇಡಿ, ಆ ಸಮ್ಮರಿ ನೆನಪಿದ್ರೆ ಸಾಕು। ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬರೆದ್ರೂ ಕೂಡ ಮಾರ್ಕ್ಸ್ ಬಂದುಬಿಡುತ್ತೆ। ಆಮೇಲೆ ಇವ್ಯಾಲ್ಯೂಷನ್ ಕೂಡ ತುಂಬ ಲಿಬ್ರಲ್ ಆಗಿ ಮಾಡ್ತಾರೆ, ನಾನು ಕೂಡ ಹೋಗ್ತೀನಿ, ತುಂಬ ಲಿಬ್ರಲ್ ಆಗಿರುತ್ತೆ। ಯಾವುದೇ ಚಿಂತೆ ಬೇಡ, ನೀಟಾಗಿ ಏನು ಓದ್ಕೊಂಡಿದ್ದೀರಾ ನೀಟಾಗಿ ಹಾಗೆ ಬರೆದ್ಬಿಡಿ। ತುಂಬ ಈಸಿ ಕ್ವಶನ್ ಪೇಪರ್ ಬರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಡೌಟ್ ಇಟ್ಕೊಳ್ಬೇಡಿ, ತುಂಬ ಈಸಿಯಾಗಿರುತ್ತೆ। ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅಂದರೆ ಹಿಂದಿ ಸಬ್ಜೆಕ್ಟ್ ಅಂತ ಹೇಳಬೇಕು ನೀವು, ತುಂಬ ಈಸಿ ಇರುತ್ತೆ। ಬೆಸ್ಟ್ ಆಫ್ ಲಕ್ ಸ್ಟೂಡೆಂಟ್ಸ್। ಐ ಪ್ರೇ ಟು ದ God gives you more strength writing the exam. ಆ ದೇವರು ತುಂಬ ಶಕ್ತಿ ಕೊಡಲಿ, ನಾನು ಕೂಡ ಪ್ರೇಯರ್ ಮಾಡ್ತೀನಿ। ಸ್ಟೂಡೆಂಟ್ಸ್, ಸ್ವಲ್ಪನೇ ಸಂದರ್ಭ ಯಾವ ಪೋಯಮ್ ಮೇಲೆ ಬಂದುಬಿಡುತ್ತೆ ಸ್ವಲ್ಪ ಹೇಳ್ಕೊಡ್ತೀನಿ। ಕ್ವಶನ್ ಯಾವ ಇದ್ರ ಮೇಲೆ ಬಂದುಬಿಡುತ್ತೆ, ಬ್ಲೂ ಪ್ರಿಂಟ್ ಬಗ್ಗೆ ತುಂಬ ನಿಮಗೆ ಡೌಟ್ ಇದೆ, ಆ ಡೌಟ್ ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೀನಿ। ಸೊ 3 ಮಾರ್ಕ್ಸ್ ಕ್ವಶನು ಬರೋದು ಯಾವುದು ಇದ್ರ ಮೇಲೆ ಅಂದರೆ ಸುಜಾನ್ ಭಗತ್ ಸ್ಟೋರಿ ಮೇಲೆ 3 ಮಾರ್ಕ್ಸ್ ಆನ್ಸರ್ ಬರೋದು। ಸುಜಾನ್ ಭಗತ್, ಆಮೇಲೆ ಎ ಕಹಾನಿ ಆಬಿ, ಭಾರತ ರತ್ನ ವಿಶ್ವೇಶ್ವರಯ್ಯ, ಚೀಫ್ ಕಿ ದಾವತ್, ಈ 4 ಲೆಸನ್ ಮೇಲೆ ಒಂದೊಂದು ಪ್ರಶ್ನೆ ಬರುತ್ತೆ। 4ರಲ್ಲಿ ನೀವು 2 ಬರೀಬೇಕು, 2 ಬರೆದ್ರೆ 6 ಮಾರ್ಕ್ಸ್ ಬಂದುಬಿಡುತ್ತೆ, ಒಂದು ಆನ್ಸರ್ಗೆ 3 ಕ್ವಶನ್ ಯಾವುದು ಲೆಸನ್ ಮೇಲೆ ಬರುತ್ತೆ ಗೊತ್ತಾಯ್ತಾ ಸ್ಟೂಡೆಂಟ್ಸ್? ತಿಳ್ಕೊಳ್ಳಿ। ಸುಜಾನ್ ಭಗತ್, ಎ ಕಹಾನಿ ಆಬಿ, ಭಾರತ ರತ್ನ ವಿಶ್ವೇಶ್ವರಯ್ಯ, ಚೀಫ್ ಕಿ ದಾವತ್। ಆಮೇಲೆ ಪೋಯಮ್ ಮೇಲೆ ಎಷ್ಟು ಕ್ವಶನ್ ಬರೋದಂದರೆ 3 ಕ್ವಶನ್ ಬರುತ್ತೆ, 3ರಲ್ಲಿ ನೀವು 2 ಬರೀಬೇಕು, 2 ಬರೆದ್ರೆ 6 ಮಾರ್ಕ್ಸ್ ಬರುತ್ತೆ, ಒಂದಕ್ಕೆ 3। ಯಾವ ಪೋಯಮ್ ಮೇಲೆ ಬರುತ್ತೆ ಅಂದರೆ ಬಿಹಾರಿ ಕೆ ದೋಹೆ ಮಿಡಿವಲ್ ಪೋಯಿಟ್ರಿ 1 ಕ್ವಶನ್ ಬರುತ್ತೆ, ಆಮೇಲೆ ಅಧಿಕಾರ್, ಆಮೇಲೆ ಹೋ ಗಯಿಯೇ ಪೀರ್ ಪರ್ವತ್ ಸಿ, ಈ 3 ಪೋಯಮ್ ಮೇಲೆ 3 ಕ್ವಶನ್ ಬರುತ್ತೆ। ಕ್ವಶನ್ ಆಯಿತು ಸ್ಟೂಡೆಂಟ್ಸು। ಇನ್ನು ಸಂದರ್ಭ ಯಾವ ಲೆಸನ್ ಮೇಲೆ ಬಂದುಬಿಡುತ್ತೆ, ಮುಂಚೆನೇ ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ। ಸಂದರ್ಭ ಅದ್ರ ಮೇಲೆ ಬರುತ್ತೆ ಅಂದರೆ ಕರ್ತವ್ಯ और सत्यता, ಆಮೇಲೆ ಗಂಗಮಯ್ಯ ಸೆ ಸಾಕ್ಷಾತ್ಕಾರ, ಬೋಲಾರಾಮ್ ಕಾ ಜೀವ್, ಯಾತ್ರಾ ಜಪಾನ್ ಕಿ, ಈ 4 ಮೇಲೆ ಸಂದರ್ಭ ಬರುತ್ತೆ। 4 ಕೊಟ್ಟಿರ್ತಾನೆ, 4ರಲ್ಲಿ 2 ಬರೀಬೇಕು। ಸೊ 3 ಮಾರ್ಕ್ಸ್ ಸಲುವಾಗಿ, ಓಕೆನಾ? ಇನ್ನು ಪೋಯಮ್ ಮೇಲೆ 4 ಮಾರ್ಕ್ಸ್ ಸ್ಟಾಂಜಾ ಕೊಡ್ತಾನೆ, ಸಂದರ್ಭ ಭಾವ ಸ್ಪಷ್ಟ ಕರಿಯೇ, ಅದು ಯಾವ ಪೋಯಮ್ ಮೇಲೆ ಬಂದ್ಬಿಡುತ್ತೆ ಅಂದರೆ ರೈದಾಸ್ ಬಾನಿ, ಒಂದು ರೈದಾಸ್ ಬಾನಿ ಮೇಲೆ ಕೊಟ್ಟಿರ್ತಾನೆ, ಆಮೇಲೆ ರಹೀಮ್ ಕೆ ದೋಹೆ ಒಂದು ಕೊಟ್ಟಿರ್ತಾನೆ, ಆಮೇಲೆ ಮಾಡರ್ನ್ ಪೋಯಿಟ್ರಿಯಲ್ಲಿ ಏಕ್ ವೃಕ್ಷ ಕಿ ಹತ್ಯಾ, ಭಾರತ್ ಕಿ ಧರ್ತಿ, ಅಲ್ಲಿ 2 ಕೊಡ್ತೀನಿ, ಕೆಳಗಡೆ 2 ಕೊಡ್ತಾನೆ, ಅಲ್ಲಿ ಮೇಲ್ಗಡೆ 1 ಚೂಸ್ ಮಾಡಬೇಕು, ಕೆಳಗಡೆ 1 ಚೂಸ್ ಮಾಡಿ ಬರಿಬೇಕು। ಸೊ ಸ್ಟೂಡೆಂಟ್ಸ್, ಈ ಥರ ಕ್ವಶನ್ನು ಮತ್ತು ಸಂದರ್ಭ ಯಾವ್ಯಾವ್ದು ಮೇಲೆ ಬರುತ್ತೆ ನಾನು ಡೀಟೇಲಾಗಿ ಹೇಳಿದ್ದೀನಿ, ಆದರೂ ಕೂಡ ತುಂಬ ಸ್ಟೂಡೆಂಟ್ಸಲ್ಲಿ ಡೌಟ್ಸ್ ಇದೆ। ಸೊ ಎಕ್ಸಾಮ್ ಇವತ್ತೇ ಇದೆ, ಡೌಟ್ಸ್ ಮಾತ್ರ ಇಟ್ಕೊಳ್ಬೇಡಿ, ಇನ್ನೂ ಟೈಮ್ ಇದೆ। ನಾವು ಯು ಹ್ಯಾವ್ ಟೈಮು, ಸೊ ಯು ಯೂಟಿಲೈಸ್ ದಿಸ್ ಟೈಮು। ಯು ಹ್ಯಾವ್ ಟೈಮ್ ಮೀನ್ಸು ಅಟ್ಲೀಸ್ಟ್ ಯು ಸ್ಟಡಿ ಯಾವ ಲೆಸನ್ ಮೇಲೆ ಕ್ವಶನ್ ಬರುತ್ತೆ, ಯಾವ ಸಂದರ್ಭ ಬರುತ್ತೆ, ಆಮೇಲೆ ಗ್ರಾಮರ್ ಅಂತೂ ಬಂದೇ ಬರುತ್ತೆ। MCQ 10 ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಮ್ಯಾಚ್ ದಿ ಫಾಲೋಯಿಂಗ್ ಇದೆ, ವಾಕ್ಯ ಶುದ್ಧ ಕೀಜೆ ಇದೆ, ಅನೇಕ ಶಬ್ದೋं के लिए एक ಶಬ್ದ ಇದೆ, ಲಿಂಗ ರೂಪ ಬದಲಿಯೇ, ಪ್ಯಾಸೇಜ್ ಇದೆ, ಟ್ರಾನ್ಸ್ಲೇಷನ್ ಇದೆ, ಆಮೇಲೆ ಲೆಟರ್ ರೈಟಿಂಗ್ ಇದೆ, ಇದು ತುಂಬ ಇದೆ ಗ್ರಾಮರು। ಸೊ ನೀಟಾಗಿ ಬರ್ಕೊಂಡೋಗಿ, ಸೀರಿಯಲ್ ಪ್ರಕಾರ ನೀಟಾಗಿ ಬರ್ಕೊಂಡೋಗಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ನೋ ಪ್ರಾಬ್ಲಮ್, ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ। ಆಮೇಲೆ ಲಿಬ್ರಲ್ ಆಗಿರುತ್ತೆ, ಅಷ್ಟೊಂದು ಡಿಫಿಕಲ್ಟಾಗಿ ಏನೂ ಮಾಡಲ್ಲ, ಅಷ್ಟೊಂದು ಸ್ಟ್ರಿಕ್ಟಾಗಿ ಏನೂ ವ್ಯಾಲ್ಯೂಷನ್ ಮಾಡಲ್ಲ, ಲಿಬ್ರಲ್ ಆಗಿರುತ್ತೆ। ನೀಟಾಗಿ ಎಷ್ಟು ಓದಿದ್ದೀರಾ ಅಷ್ಟು ಚೆನ್ನಾಗಿ ಬರೆದ್ಬಿಡಿ, ಹ್ಯಾಂಡ್ ರೈಟಿಂಗ್ ಕೂಡ ಸ್ವಲ್ಪ ಚೆನ್ನಾಗಿರಲಿ, ಸ್ಪೆಲ್ಲಿಂಗ್ ಮಿಸ್ಟೇಕು ಕಡಿಮೆ ಮಾಡಿ,
जास्ती ಏನು ಮಾಡಲಿಕ್ಕೆ ಹೋಗಬೇಡಿ स्पेलिंग मिस्टेक अगर हो रहा है सब लोग तो कम करने के लिए प्रयास करिए सही आंसर लिखने के लिए कोशिश करिए और ग्रामर के सारे पार्ट्स लिखने के लिए प्रयास करिए तो इससे बढ़कर मैं कुछ नहीं कहूँगा क्योंकि आज हम लोगों के लिए फेस्टिवल की तरह है और भगवान सारे बच्चों को सारे स्टूडेंट को क्या वो शक्ति दे दे एग्जाम लिखने की शक्ति और एक के बाद एक सारे आंसर्स क्या बच्चों को लिखने के लिए आ जाए सो आप लोग भी क्या नीट से क्या 1 by 1 सीरियल से क्या लिखते चले जाइए तो अच्छे मार्क्स क्या आपको मिल जाते हैं तो देವರು ನಿಮಗೆ ಒಳ್ಳೆಯದು ಮಾಡಲಿ ಸ್ಟೂಡೆಂಟ್ಸ್ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಆಮೇಲೆ ನಾನು ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಕ್ಸಾಮ್ ಆದಮೇಲೆ ಯಾರಾದರೂ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೂ ಕೂಡ ಬೇಸಿಕ್ಕಿಂದ ನಾನು ಕಲಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಅಟೆಂಡ್ ಆಗಿ ನೋಡ್ತಾ ಇರಿ ಸೊ ಎಕ್ಸಾಮ್ ಚೆನ್ನಾಗಿ ಬರೆದ್ಬಿಡಿ ಬೆಸ್ಟ್ ಆಫ್ ಲಕ್ ಸ್ಟೂಡೆಂಟ್ಸ್ ಆ್ಯಂಡ್ ಐ ಪ್ರೇ ಟು ದ ಗಾಡ್ ತುಂಬ ಜಾಸ್ತಿ ಮಾರ್ಕ್ಸ್ ನಿಮಗೆಲ್ಲ ಬರಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಧನ್ಯವಾದ ಬೆಸ್ಟ್ ಆಫ್ ಲಕ್ ಎಲ್ಲರೂ ಚೆನ್ನಾಗಿ ಬರೆದ್ಬಿಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಒಳ್ಳೆ ಡಿಸ್ಟಿಂಕ್ಷನ್ ರಿಸಲ್ಟ್ ಬರಲಿ ಒಳ್ಳೆ ರಿಸಲ್ಟ್ ಬರಲಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಮುಂದೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಶುಭವಾಗಲಿ ಬೆಸ್ಟ್ ಆಫ್ ಲಕ್ ಸ್ಟೂಡೆಂಟ್ಸ್ ಚೆನ್ನಾಗಿ ಬರೆದ್ಬಿಡಿ ಥ್ಯಾಂಕ್ ಯು